Okay, today we study about Christian marriage. Okay, Christian marriage in a simpler way. So, Christian marriage prakara, Christian community is a big school and it is divided into two different sects. ಎರಡು ಇಂಪಾರ್ಟೆಂಟ್ ಸೆಕ್ಟ್ಸ್ ಯಾವ್ದು ಅಂದರೆ ಪ್ರೊಟೆಸ್ಟೆಂಟ್ಸ್ ಆ್ಯಂಡ್ ಕ್ಯಾಥಲಿಕ್. ಓಕೆ, ಕ್ಯಾಥಲಿಕಲ್ಲಿ ಇನ್ನೂ ಸ್ಮಾಲರ್ ರೋಸ್ ಇದೆ, ಲ್ಯಾಟಿನ್ ಕ್ಯಾಥಲಿಕ್ಸ್ ಆರ್ ಸಿರಿಯನ್ ಕ್ಯಾಥಲಿಕ್ಸ್. ಓಕೆ, ಈ ಗ್ರೂಪ್ಸಲ್ಲಿ ಇರೋಂಥ ಜನ ಯಾರಿದ್ದಾರೆ ಅವರು ಅವ್ರ ಓನ್ ರೋಯಿಂದ ಮದುವೆ ಮಾಡ್ಕೋತಾರೆ, ಅವ್ರ ಓನ್ ಸೆಕ್ಟಿಂದ ಮದುವೆ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್, ಲ್ಯಾಟಿನ್ ಕ್ಯಾಥಲಿಕ್ ಆಗಿದ್ದಾಗ ಅವರು ಲ್ಯಾಟಿನ್ ಕ್ಯಾಥಲಿಕ್ನಲ್ಲೇ ಮದುವೆ ಮಾಡ್ಕೋತಾರೆ, ಅವ್ರು ಸಿರಿಯನ್ ಕ್ಯಾಥಲಿಕ್ನ ಅಥವಾ ಪ್ರಾಟೆಸ್ಟೆಂಟ್ನ ಮದುವೆ ಮಾಡ್ಕೊಳ್ಳಲ್ಲ. ಸೊ ಯಾವುದೇ ಸೆಕ್ಟಿಗೆ ಬಿಲಾಂಗ್ ಆದ್ರೂ ಮದುವೆ ಅನ್ನೋದು ಒಂದು ಮೇಜರ್ ಟ್ರೆಡಿಷನ್ ಆಗಿರುತ್ತೆ ಕ್ರಿಶ್ಚಿಯನ್ಸ್ಗೆ. ಓಕೆ, ಫಾರ್ ಕ್ರಿಶ್ಚಿಯನ್ಸ್ ಮ್ಯಾರೇಜ್ ಅನ್ನೋದು ಒಬ್ಜೆಕ್ಟಿವ್ಸ್ ಹೇಳಬೇಕು ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಅ ಕ್ಯಾಶುವಲ್ ಅಗ್ರಿಮೆಂಟ್. ಸೊ ಇದು ಒಂದು ಕ್ಯಾಶುವಲ್ ಅಗ್ರಿಮೆಂಟ್ ಮಾತ್ರ ಅಲ್ಲ. ದೇ ಬಿಲೀವ್ ದಟ್ ದೇವರು ಮ್ಯಾರೇಜ್ನ ಒಂದು ಸ್ಪೆಷಲ್ ರೀಸನ್ಗೋಸ್ಕರ ಕ್ರಿಯೇಟ್ ಮಾಡಿದ್ದಾರೆ. ಇದು ಸೀರಿಯಸ್ ಲೈಫ್ ಲಾಂಗ್ ಕಾಂಟ್ರಾಕ್ಟ್ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಮತ್ತು ಪರ್ಮನೆಂಟ್ ಪ್ರಾಮಿಸ್, ಒಂದು ಗಂಡಿಗೂ ಒಂದು ಹೆಣ್ಣಿಗೂ ಪರ್ಮನೆಂಟ್ ಪ್ರಾಮಿಸ್ ಅಂತ ಬಿಲೀವ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಒಟ್ಟಿಗೆ ಇರೋದನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದು ಮತ್ತು ಒಂದು ಫ್ಯಾಮಿಲಿ ಬಿಲ್ಡ್ ಮಾಡಬೇಕು ಅನ್ನೋದನ್ನ ಬಿಲೀವ್ ಮಾಡ್ತಾರೆ. ಪ್ಲಸ್ ಎಕ್ಸ್ಕ್ಲೂಸಿವ್ಲಿ ಏನು ಅಂತಂದರೆ ಇವರು ಮೊನೋಗಮಿನ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಒಂದು ಗಂಡು ಒಂದು ಹೆಣ್ಣಿಗೆ ಮಾತ್ರ ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನ. ಸೊ ಕ್ರಿಶ್ಚಿಯನ್ ಬಿಲೀಫ್ ಪ್ರಕಾರ ಲವ್ ಅನ್ನೋದು ಆಬ್ಸಲ್ಯೂಟ್ ಫೌಂಡೇಶನ್ ಆಗಿರುತ್ತೆ ಮದುವೆಗೆ. ಸೊ ಯು ಕ್ಯಾನ್ ಬ್ರಿಂಗ್ ಇಟ್ ಅಂಡರ್ ಡಿಫ್ರೆಂಟ್ ಸಬ್ಸೆಕ್ಷನ್ ಆಲ್ಸೋ. ಸೊ ಲವ್ ಅನ್ನೋದು ಒಂದು ಆಬ್ಸಲ್ಯೂಟ್ ಫೌಂಡೇಶನ್ ಆಗಿರುತ್ತೆ. ಒಂದು ಪರ್ಸನ್ ಫ್ರೀಲಿ ಚೂಸ್ ಟು ಲವ್ ದೇ ಪಾರ್ಟ್ನರ್ ಬಿಕಾಸ್ ದೇ ಲವ್ ದೆಮ್, ನಾಟ್ ಜಸ್ಟ್ ಟು ಗೆಟ್ ರಿಚ್ ಆ್ಯಂಡ್ ಫೈಂಡ್ ಹೌಸ್. ಅಂದರೆ ಸುಮ್ಮನೆ ರಿಚ್ ಆಗಬೇಕು, ಹೌಸ್ ಬೇಕು ಅಂತ ಮದುವೆ ಮಾಡ್ಕೊಳ್ಳೋದಲ್ಲ, ಅವ್ರನ್ನ ನಿಜವಾದ ಪ್ರೀತಿ ಇದ್ದರೆ ಮಾತ್ರ ಮದುವೆ ಮಾಡ್ಕೋಬೇಕು ಅನ್ನೋದನ್ನ ಬಿಲೀವ್ ಮಾಡ್ತಾರೆ. ಮತ್ತು ಈ ಲವ್ ಅನ್ನೋದೇನಿದೆ ಹೋಗ್ತಾ ಹೋಗ್ತಾ ಬೆಳಿಬೇಕು. ಗಂಡ ಹೆಂಡತಿ ಮಧ್ಯೆ ಇದ್ರ ಪ್ರೀತಿ ಬೆಳಿಬೇಕು, ಮತ್ತು ಸೆಲ್ಫಿಶ್ ಆಗಿರಬಾರ್ದು, ಅನ್ಸೆಲ್ಫಿಶ್ ಆಗಿರಬೇಕು, ಮತ್ತು ಒಬ್ರಿಗೊಬ್ರು ಫೇತ್ಫುಲ್ ಆಗಿರಬೇಕು. ನೆಕ್ಸ್ಟ್, ಏಮ್ಸ್ ಆ್ಯಂಡ್ ಒಬ್ಜೆಕ್ಟಿವ್ಸ್ ಆಫ್ ಕ್ರಿಶ್ಚಿಯನ್ ಮ್ಯಾರೇಜ್ ಏನು ಅಂತಂದರೆ ಶೇರಿಂಗ್ ಫಿಸಿಕಲ್ ಅಫೆಕ್ಷನ್ ಆ್ಯಂಡ್ ಹ್ಯಾವಿಂಗ್ ಬೇಬೀಸ್, ಬಿಲ್ಡಿಂಗ್ ಅ ಫ್ಯಾಮಿಲಿ, ಸ್ಟೇಯಿಂಗ್ ಸ್ಟೇಬಲ್ ಆ್ಯಂಡ್ ಫೇತ್ಫುಲ್, ಹೆಲ್ಪಿಂಗ್ ಈಚ್ ಅದರ್ ಆ್ಯಸ್ ಅ ಟೀಮ್. ಇದು ಮೇನ್ ಒಬ್ಜೆಕ್ಟಿವ್ಸ್ ಆಗಿರುತ್ತೆ ಕ್ರಿಶ್ಚಿಯನ್ ಮ್ಯಾರೇಜ್. ಓಕೆ, ಸೊ ಅವರು ಒಬ್ರಿಗೊಬ್ರು ಜೊತೆಗಿರಬೇಕು ಮತ್ತು ಫ್ಯಾಮಿಲಿ ಬಿಲ್ಡ್ ಮಾಡಬೇಕು. ಸ್ಟೇಯಿಂಗ್ ಸ್ಟೇಬಲ್ ಆ್ಯಂಡ್ ಫೇತ್ಫುಲ್, ಒಬ್ರಿಗೊಬ್ರು ಫೇತ್ಫುಲ್ ಆಗಬೇಕು, ಮತ್ತು ದೇ ಶುಡ್ ಹೆಲ್ಪ್ ಈಚ್ ಅದರ್ ಆ್ಯಸ್ ಅ ಟೀಮ್. ದಿಸ್ ಯು ಕ್ಯಾನ್ ರೈಟ್ ಇಟ್ ಇನ್ ಯೋರ್ ಓನ್ ವರ್ಡ್ಸ್. ಇದು ಬಿಲ್ಡಿಂಗ್ ಎ ಫ್ಯಾಮಿಲಿ ಅನ್ನೋದೆಲ್ಲ ಈಸಿ ಇದೆ ಇದೆಲ್ಲ. ನೆಕ್ಸ್ಟು, ಮ್ಯಾರೇಜ್ ಪಾರ್ಟ್ನರ್ನ ಹೇಗೆ ಚೂಸ್ ಮಾಡ್ತಾರೆ ಅಂದರೆ ಒಂದು ಪೇರೆಂಟ್ಸ್ ಪಿಕ್ ಮಾಡ್ತಾರೆ, ಅಥವಾ ಹುಡುಗ ಹುಡುಗಿನ ಚೂಸ್ ಮಾಡಿ ಪೇರೆಂಟ್ಸ್ಗೆ ಇಂಟ್ರಡ್ಯೂಸ್ ಮಾಡ್ತಾರೆ, ಅಥವಾ ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಇಬ್ಬರು ಕೂತ್ಕೊಂಡು ಮದುವೆನ ಮಾತಾಡಿ ಫೈನಲೈಸ್ ಮಾಡ್ತಾರೆ. ಸೊ ಸೇಫ್ ಚೆಕ್ಸ್, ಇದರಲ್ಲಿ ಪ್ರಿಕಾಷನ್ಸ್ ಏನೇನು ತೊಗೋತಾರೆ ಅಂತಂದರೆ ಕ್ಲೋಸ್ ರಿಲೇಷನ್ಶಿಪ್ ಇರಬಾರ್ದು, ಮತ್ತು ಸೋಷಲ್ ಸ್ಟೇಟಸ್ ಚೆನ್ನಾಗಿರಬೇಕು, ಅಂದರೆ ಅವ್ರಿಗೆ ಈಕ್ವಲ್ ಆಗಿರಬೇಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಎಜುಕೇಷನ್ ಆ್ಯಂಡ್ ಕ್ಯಾರೆಕ್ಟರ್ ಕರೆಕ್ಟಾಗಿರಬೇಕು, ಮತ್ತು ಹೆಲ್ತ್ ಚೆನ್ನಾಗಿರಬೇಕು. 5 ಪಾಯಿಂಟ್ಸ್. ಓಕೆ, ಕ್ಲೋಸ್ ರಿಲೇಟಿವ್, ಸೋಷಲ್ ಸ್ಟೇಟಸ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಎಜುಕೇಷನ್ ಆ್ಯಂಡ್ ಕ್ಯಾರೆಕ್ಟರ್, ಹೆಲ್ತು, ಇದು 5 ಕರೆಕ್ಟಾಗಿರಬೇಕು. ಮತ್ತು ಇದೆಲ್ಲ ಆದಮೇಲೆ ಪ್ರೊಸೀಜರ್ ಹೆಂಗೆ ನಡೆಯುತ್ತೆ ಅಂದರೆ ಫಸ್ಟ್ ಏನು ಮಾಡ್ತಾರೆ, ಎಂಗೇಜ್ಮೆಂಟ್ ಸೆರೆಮನಿ ಅನ್ನೋದಿರುತ್ತೆ, ವಿಚ್ ಇಸ್ ಕಾಲ್ಡ್ ಅಸ್ ಬೆಥ್ರೋತಲ್. ಇದು ಯೂಶ್ವಲಿ ಹುಡುಗಿ ಮನೇಲಿ ನಡೆಯುತ್ತೆ. ಇದರಲ್ಲಿ ಹುಡುಗ ಹೆಣ್ಣಿಗೆ ರಿಂಗ್ ಕೊಡ್ತಾನೆ, ಹುಡುಗ ಹುಡುಗಿಗೆ ರಿಂಗ್ ಕೊಡ್ತಾನೆ, ಮತ್ತು ಹುಡುಗಿ ಹುಡುಗನಿಗೆ ರಿಂಗ್ ಕೊಡ್ತಾರೆ. ಸೊ ದೇ ಸೀಲ್ ಆ್ಯಂಡ್ ಪ್ರಾಮಿಸ್. ಓಕೆ, ನೆಕ್ಸ್ಟು ಅದಾದಮೇಲೆ ಚರ್ಚ್ ಪೇಪರ್ ವರ್ಕ್ ನಡೆಯುತ್ತೆ. ಚರ್ಚ್ ಪೇಪರ್ ವರ್ಕಲ್ಲಿ ಏನು ನಡೆಯುತ್ತೆ ಅಂತಂದರೆ ಬ್ರೈಡು ಗ್ರೂಮು ಸರ್ಟಿಫಿಕೇಟ್ ತೋರಿಸ್ತಾರೆ, ಅವರು ಮೆಂಬರ್ ಆಫ್ ಚರ್ಚ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ತೋರಿಸ್ತಾರೆ, ಮತ್ತು ಒಳ್ಳೆ ಕ್ಯಾರೆಕ್ಟರ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ತೋರಿಸ್ತಾರೆ, ಮತ್ತು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಚರ್ಚಲ್ಲಿ ಒಂದು 3 ವಾರದ ಕೆಳಗಡೆ. ಓಕೆ, ದೇ ಅಲೋ ದ ಚರ್ಚ್ ಟು ಆಸ್ಕ್ ಇಫ್ ಅಂದರೆ ಯಾರಿಗಾರು ಅಬ್ಜೆಕ್ಷನ್ ಇದೆಯಾ ಅಂತ ಕೇಳಿ ಒಂದು ಪೇಪರ್ ವರ್ಕ್ ಹಾಕ್ತಾರೆ. ನೆಕ್ಸ್ಟು ವೆಡ್ಡಿಂಗ್ ಡೇ ಬರುತ್ತೆ. ವೆಡ್ಡಿಂಗ್ ಡೇಗೆ ಏನಾಗುತ್ತೆ ಅಂತಂದರೆ ಪ್ರೀಸ್ಟ್ ಅಥವಾ ಕ್ಲರ್ಜಿಮ್ಯಾನ್ ಯಾರಿದ್ದಾರೆ ಅವ್ರು ಬಂದು ಮದುವೆ ನಡೆಸ್ಕೊಡ್ತಾರೆ, ವಿಟ್ನೆಸಸ್ ಇರ್ತಾರೆ. ಅಲ್ಲಿ ಹುಡುಗನಿಗೆ ಮತ್ತು ಹುಡುಗಿಗೆ ಕೇಳ್ತಾರೆ, ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ ಒಬ್ರನ್ನೊಬ್ರು ಅಂತ. ಅವರು ಜೋರಾಗಿ ಹೇಳಬೇಕು, ಐ ಟೇಕ್ ಯು ಟು ಬಿ ಮೈ ಲಾಫುಲ್ ವೆಡೆಡ್ ವೈಫ್ ಆರ್ ಹಸ್ಬೆಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ ಮೈಟಿ ಗಾಡ್ ಅಂತ ಅವರು ಡಿಕ್ಲೇರ್ ಮಾಡಬೇಕು. ಓಕೆ, ಸೊ ಅವರು ಬೈ ಚಾನ್ಸ್ ಈಚೆ ಮದುವೆ ಮಾಡ್ಕೊಂಡ್ರು ಸಬ್ ರಿಜಿಸ್ಟರ್ ಆಫೀಸಲ್ಲೋ ಅಥವಾ ಈಚೆ ಕೋರ್ಟಲ್ಲಿ ಮದುವೆ ಮಾಡ್ಕೊಂಡ್ರು, ಇಟ್ ಈಸ್ ನೆಸಸರಿ ಫಾರ್ ದೆಮ್ ಟು ಗೆಟ್ ಮ್ಯಾರಿಡ್ ಇನ್ ದ ಚರ್ಚ್ ಆ್ಯಂಡ್ ಟೇಕ್ಸ್ ಬ್ಲೆಸ್ಸಿಂಗ್ ಫ್ರಮ್ ದ ಪ್ರೀಸ್ಟ್. ಓಕೆ, ನೆಕ್ಸ್ಟ್ ಡಿವೋರ್ಸ್ ಲಾ. ಇವ್ರಿಗೋಸ್ಕರ ದೆರ್ ಇಸ್ ಅ ಸ್ಪೆಷಲ್ ಲಾ ಬುಕ್ ಕಾಲ್ಡ್ ಆಸ್ ಇಂಡಿಯನ್ ಕ್ರಿಶ್ಚಿಯನ್
ಮ್ಯಾರೇಜ್ ಆ್ಯಕ್ಟ್ ಅನ್ನೋದು 1872 ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ 1872 ಅನ್ನೋದಿದೆ. ಅದು ಇವ್ರಿಗೋಸ್ಕರ ಎಕ್ಸ್ಕ್ಲೂಸಿವ್ಲಿ ಇರೋವಂಥದ್ದು. ಇದನ್ನು ಪಾಲಿಗ್ಯಾಮಿ ಕಂಪ್ಲೀಟ್ಲಿ ಅಂದರೆ ಬ್ಯಾನ್ ಮಾಡಿದ್ದಾರೆ. ಪಾಲಿಯಾಂಡ್ರಿಲನ್ನು ಕೂಡ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ದಾರೆ. ಸ್ಟ್ರಿಕ್ಟ್ಲಿ ಮೊನೋಗಮಿ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಮತ್ತು ಇದರಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಕೂಡ ಇದೆ. ಯಾರು ಮದುವೆ ಮಾಡ್ಕೋಬೇಕು, ಯಾರು ಮದುವೆ ಮಾಡ್ಕೋಬಾರ್ದು, ಹುಡುಗನಿಗೆ ಎಷ್ಟು ವಯಸ್ಸಾಗಿರಬೇಕು, ಹುಡುಗಿಗೆ ಎಷ್ಟು ವಯಸ್ಸಾಗಿರಬೇಕು, ಇಂಥ ಲಾಸ್ನೆಲ್ಲ ಅದರಲ್ಲಿ ಕವರ್ ಮಾಡಿದ್ದಾರೆ. ಓಕೆ, ದಿಸ್ ಈಸ್ ದ ಮ್ಯಾರೇಜ್ ಲಾ. ನೆಕ್ಸ್ಟ್ ಡಿವೋರ್ಸ್ ಲಾ. ಸೊ ಇವ್ರಿಗೋಸ್ಕರ ಇರುವಂಥ ಡಿವೋರ್ಸ್ ಲಾ ಯಾವುದ್ರ ಅಡಿ ಬರುತ್ತೆ ಅಂತಂದರೆ ಇಂಡಿಯನ್ ಡಿವೋರ್ಸ್ ಆ್ಯಕ್ಟ್ ಆಫ್ 1869. ಓಕೆ, ಇದ್ರ ಕೆಳಗಡೆ ಬರುತ್ತೆ. ಇದರಲ್ಲಿ ಏನು ಅಂತಂದರೆ ಮ್ಯಾರೇಜ್ ಬಾಂಡ್ನ ಇವರು ಕಂಪ್ಲೀಟ್ಲಿ ಅನ್ಬ್ರೇಕಬಲ್ ಅನ್ನೋ ರೀತಿಲಿ ನೋಡಲ್ಲ. ದೇ ಲುಕ್ ಅಟ್ ಇಟ್ ಆ್ಯಸ್ ಅ ಕಮಿಟ್ಮೆಂಟ್ ಆರ್ ಕಮಿಟ್ಮೆಂಟ್ ಬಟ್ ಆಲ್ಸೋ ಆಸ್ ಅ ಕಾಂಟ್ರ್ಯಾಕ್ಟ್. ಓಕೆ, ಹಸ್ಬೆಂಡ್ ಅಥವಾ ವೈಫು ಯಾವ ಕಾರಣಗೋಸ್ಕರ ಡಿವೋರ್ಸ್ನ ಕೇಳ್ಬೋದು ಅಂತಂದರೆ ಅವ್ರ ರಿಲಿಜನ್ ಬಿಟ್ಟು ಬೇರೆ ರಿಲಿಜನ್ ಯಾರೋ ಒಬ್ಬರು ಸ್ಪೌಸ್ ಹೋದಾಗ, ಅಥವಾ ಸೀಕ್ರೆಟ್ಲಿ ಬೇರೆ ಯಾರ ಜೊತೆಲೋ ಮದುವೆ ಆದಾಗ, ಫಿಸಿಕಲ್ ಕ್ರೈಮ್ಸ್ ಆರ್ ಆ್ಯಕ್ಟ್ಸ್ ಆಫ್ ಅಬ್ಯೂಸ್ ನಡೆದಾಗ, ಕ್ರುಯಲ್ಟಿ ವೆನ್ ಒನ್ ಪರ್ಸನ್ ಇಸ್ ಪರ್ಪಸ್ಲಿ ಆರ್ ಇಂಟೆನ್ಷನಲಿ ಹರ್ಟ್ಫುಲ್ ಆರ್ ಅಬ್ಯೂಸಿವ್, ಅಥವಾ ರನ್ನಿಂಗ್ ಅವೇ 2 ವರ್ಷಕ್ಕಿಂತ ಜಾಸ್ತಿ ಮದುವೆ ಬಿಟ್ಟು ಈಚೆ ಹೋದಾಗ. ಸೊ ಒಂದು ಮ್ಯಾರೇಜ್ನ ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡೋದು ಯಾವಾಗ ನಲ್ ಆ್ಯಂಡ್ ವಾಯ್ಡ್ ಆಗುತ್ತೆ. ಸೊ ನಾವು ಡಿವೋರ್ಸಿಗೆ ರೀಸನ್ಸ್ ನೋಡಿದ್ವಿ. ಒಂದು ಮ್ಯಾರೇಜ್ ವಾಯ್ಡ್ ಆಗಬೇಕು ಅಂತಂದರೆ ಏನಕ್ಕೆ ಅಂತ ಯಾವಾಗ ಆಗುತ್ತೆ ಅಂದರೆ ಯಾವುದಾದ್ರು ಒಂದು ಸ್ಪೌಸ್ಗೆ ಮೆಡಿಕಲ್ ಇಶ್ಯೂ ಇದ್ದಾಗ. ಓಕೆ, ಅಂಡ್ ಗಂಡ ಅಥವಾ ಹೆಂಡತಿ ಇಫ್ ದೇ ಟರ್ನ್ ಔಟ್ ಟು ಬಿ ಕ್ಲೋಸ್ಲಿ ರಿಲೇಟೆಡ್ ಬೈ ಬ್ಲಡ್, ಅಥವಾ ಒಬ್ಬರಿಗೆ ಇನ್ಸೇನ್ ಆಗಿದ್ದಾಗ, ಅಥವಾ ಓಸ್ನ ಸರಿಯಾಗಿ ತೊಗೊಂಡೇ ಇದ್ದಾಗ. ಓಕೆ, ಮತ್ತು ಒಂದು ಪಾರ್ಟ್ನರ್ ಸೀಕ್ರೆಟ್ಲಿ ಆಲ್ರೆಡಿ ಮದುವೆ ಆಗಿದ್ದಾಗ, ಮತ್ತು ಯಾರ ಫೋರ್ಸ್ ಮಾಡಿ ಇವ್ರಿಗೆ ಮದುವೆ ಮಾಡಿಸಿದಾಗ ಇದು ವಾಯ್ಡ್ ಆಗುತ್ತೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕ್ರಿಶ್ಚಿಯನ್ ಮ್ಯಾರೇಜಸಲ್ಲಿ ಅಂದರೆ ಹೆಂಗಸರಿಗಿರುವಂಥ ರೈಟ್ಸು ತುಂಬ ಹೈಲೈಟ್ ಆಗಿರುತ್ತೆ. ಇದರಲ್ಲಿ ಏನು ಅಂತಂದರೆ ದೇ ಹ್ಯಾವ್ it can be categorized into 5 important rights. ಎಕನಾಮಿಕ್ ರೈಟ್ಸ್ ಇರುತ್ತೆ ಅವ್ರಿಗೆ, ಮ್ಯಾರಿಟಲ್ ರೈಟ್ಸ್ ಇರುತ್ತೆ, ಅಂದರೆ ಮ್ಯಾರೇಜಲ್ಲಿ ಅವ್ರಿಗೆ ಫ್ರೀಡಮ್ ಇರುತ್ತೆ, ಮತ್ತು ಒಂದು ಸ್ಟೇಟಸ್ ಇರುತ್ತೆ ಅವ್ರಿಗೆ ಫ್ಯಾಮಿಲಿಲಿ, ಪೊಲಿಟಿಕಲ್ ರೈಟ್ಸ್ ಇರುತ್ತೆ, ರಿಲಿಜಿಯಸ್ ಆ್ಯಂಡ್ ಕಾಮನ್ ರೈಟ್ಸ್ ಇರುತ್ತೆ. ಸೊ ಎಕನಾಮಿಕ್, ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ಓಕೆ, ಇದು 3. ಅದಲ್ದಿರ ಮ್ಯಾರಿಟಲ್ ರೈಟ್ಸ್ ಇರುತ್ತೆ, ಮತ್ತು ಸ್ಟೇಟಸ್ ಇನ್ ದ ಫ್ಯಾಮಿಲಿ. ಸೊ ಎಕನಾಮಿಕ್ ರೈಟ್ಸ್ ಹೇಳಬೇಕು ಅಂತಂದರೆ ಅವ್ರಿಗೆ ದುಡ್ಕೊಳ್ಳೋ ಅಂಥ ರೈಟ್ಸ್ ಇರುತ್ತೆ, ಮತ್ತು ಆ ಪ್ರಾಪರ್ಟಿ ಏನಿದ್ರು ಅವ್ರ ಹೆಸರಲ್ಲಿ ಇಟ್ಕೊಳ್ಳೋಂಥ ರೈಟ್ಸ್ ಇರುತ್ತೆ, ಮತ್ತು ಅವ್ರಿಗೆ ಬೇಕಾದ ಪ್ರೊಫೆಷನ್ ಚೂಸ್ ಮಾಡೋಂಥ ಅವ್ರಿಗೆ ರೈಟ್ಸ್ ಇರುತ್ತೆ. ಮ್ಯಾರಿಟಲ್ ರೈಟ್ಸ್ ಅಂದರೆ ಅವಳಿಗೆ, ಒಂದು ಹೆಣ್ಣಿಗೆ ಕಂಪ್ಲೀಟ್ ಸೇ ಇರುತ್ತೆ ಮ್ಯಾರೇಜಲ್ಲಿ. ಮತ್ತು ಈಗ ಹೆಣ್ಣು ಬೇಡ ಅಂದಾಗ ಪ್ರೀಸ್ಟು ವೆಡ್ಡಿಂಗ್ನ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಮತ್ತು ಫ್ಯಾಮಿಲಿ ಸ್ಟೇಟಸ್ ಅಂತ ನೋಡಬೇಕು ಅಂತಂದರೆ ಹೆಣ್ಣನ್ನು ಅವರು ಸ್ಲೇವ್ ಥರ ಟ್ರೀಟ್ ಮಾಡಲ್ಲ, ಇಬ್ಬರು ಈಕ್ವಲ್ ಆಗುತ್ತೆ. ಶಿ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಕೋ-ಸೇಲರ್. ಓಕೆ, ನೆಕ್ಸ್ಟ್ ಪೊಲಿಟಿಕಲ್ ರೈಟ್ಸ್ ನೋಡಬೇಕು ಅಂತಂದರೆ ಸೇಮ್ ಪೊಲಿಟಿಕಲ್ ರೈಟ್ಸು, ಮೆನ್ನಿಗೆ ಏನು ಪೊಲಿಟಿಕಲ್ ರೈಟ್ಸ್ ಇದೆಯೋ ಅದೇ ರೈಟ್ಸು ಹೆಂಗಸಿಗೂ ಇರುತ್ತೆ. ರಿಲಿಜಿಯಸ್ ರೈಟ್ಸ್ ಅಂದರೆ ಅವಳು ಚರ್ಚಿಗೆ ಹೋಗ್ಬೋದು, ಅವಳು ಬೈಬಲ್ ಓದ್ಬೋದು, ಮತ್ತು ಎಲ್ಲ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬೇಕು ಅಂದರೆ ಕಂಪ್ಲೀಟ್ಲಿ ದೇವ್ರಿಗೋಸ್ಕರ ತನ್ನ ಜೀವನವನ್ನು ಕೊಟ್ಟು ಶಿ ಕ್ಯಾನ್ ಬಿಕಮ್ ಅ ನನ್ ಆಲ್ಸೋ. ಓಕೆ, ಕನ್ಕ್ಲೂಷನ್ ಅಂತಂದರೆ ಹೆಂಗಸಿಗೆ ದೇ ಕ್ಯಾನ್ ಟ್ರಾವೆಲ್ ಅಲೋನ್, ವಾಕ್ ಅರೌಂಡ್ ವಿತೌಟ್ ವೇರಿಂಗ್ ಎನಿ ಪರ್ದಾ ಆರ್ ಬುರ್ಖಾ, ಆ್ಯಂಡ್ ದೇ ಕ್ಯಾನ್ ಟೇಕ್ ಪಾರ್ಟ್ ಇನ್ ಬಿಸ್ನೆಸ್. ಓಕೆ, ಸೊ ಇದು because the rule of monogamy protects them from having to share a husband. They are well looked after in a highly and respected in their community. ಅಂದರೆ ಮೊನೋಗಮಿ ಅನ್ನೋದಿರೋದ್ರಿಂದ ಅವರು ಹೆಂಗಸರನ್ನ ಗಂಡಸರು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ, ಮತ್ತು ಅವ್ರಿಗೆ ಒಳ್ಳೆ ಸೇ ಇರುತ್ತೆ ಅದರಲ್ಲಿ. ಓಕೆ, ದಿಸ್ ಈಸ್ ಅಬೌಟ್ ಕ್ರಿಶ್ಚಿಯನ್ ಮ್ಯಾರೇಜ್.